ಸ್ನೇಹಿತರೆ, ಇವಾಗ ನಮ್ಮ ಹತ್ರ ಐಟೆಲ್ ಬೇಸಿಕ್ ಫೋನ್ ಐತಿ. ಇದರೊಳಗಡೆ ನೋಡ್ಬೋದು ಇಯರ್ಫೋನ್ ಸಿಂಬಲ್ ಕುಂತೈತಿ. ಸೊ ನಾನು ಕೆಳಗಡೆ ಆಲ್ರೆಡಿ ಇಯರ್ಫೋನ್ ಜಾಕನ್ನು ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ನಾನು ಹಿಂದ್ಗಡೆನೂ ಕೂಡ ಇಯರ್ಫೋನ್ ಜಾಕನ್ನು ಕ್ಲೀನ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಬಂದರೆ ಈ ರೀತಿ ಪ್ರಾಬ್ಲಮ್, ಮೊದಲು ಒಂದ್ಸಲ ಬೋರ್ಡನ್ನು ಕ್ಲೀನ್ ಮಾಡಿರಿ. ಇಯರ್ಫೋನ್ ಹಿಂದ್ಗಡೆ ಆಗಿರ್ಬೋದು, ಇಯರ್ಫೋನ್ ಬ್ಯಾಕ್ ಸೈಡ್ ಆಗಿರ್ಬೋದು, ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆ ಕ್ಲೀನ್ ಮಾಡಿದಾಗ ಇಯರ್ಫೋನ್ ಸಿಂಬಲ್ ರಿಮೂವ್ ಆಗಿಲ್ಲಪ್ಪ ಅಂದ್ರೆ ನಾನು ತೋರಿಸುವಂಥ ಟ್ರಿಕ್ಕನ್ನು ಯೂಸ್ ಮಾಡಿ ರಿಮೂವ್ ಮಾಡ್ಬೋದು. ಇವಾಗ ನೋಡ್ಬೋದು ಕೆಳಗಡೆ ಯಾವುದೇ ರೀತಿ ಇಯರ್ಫೋನ್ ಸಿಂಬಲ್ ತೋರಿಸ್ತಿಲ್ಲ ನಮಗೆ. ಇವಾಗ ನಾನು ಮಾಡಿರುವಂಥ ಜಂಪರನ್ನು ಕೂಡ ತೋರಿಸ್ತೀನಿ ನೋಡಿರಿ. ಬ್ಯಾಟ್ರಿ ಕನೆಕ್ಟರ್ನ ಪಾಸಿಟಿವ್ ಪಾಯಿಂಟ್, ಇಯರ್ಫೋನ್ ಕನೆಕ್ಟರ್ನ ಪಾಸಿಟಿವ್ ಪಾಯಿಂಟಿಗೆ ಒಂದು ಜಂಪರನ್ನು ಮಾಡಿದರೆ ನಿಮ್ಮ ಹತ್ರ ಬಂದಿರುವಂಥ ಎಲ್ಲ ಐಟೆಲ್ ಬೇಸಿಕ್ ಫೋನ್ಗಳಲ್ಲಿ ಈ ಒಂದು ಇಯರ್ಫೋನ್ ಸಿಂಬಲ್ ಪ್ರಾಬ್ಲಮನ್ನು ರಿಮೂವ್ ಮಾಡ್ಬೋದು ಈ ಒಂದು ಜಂಪರನ್ನು ಯೂಸ್ ಮಾಡಿ. ಸೊ ಈ ರೀತಿ ಮಾಡಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಸೊ ನಿಮ್ಮ ಹತ್ರನೂ ಬಂದರೆ ಇದೇ ರೀತಿ ಜಂಪರ್ ಮಾಡಿರಿ. ಬ್ಯಾಟ್ರಿ ಕನೆಕ್ಟರ್ನ ಪಾಸಿಟಿವ್ ಪಾಯಿಂಟ್, ಇಯರ್ಫೋನ್ ಕನೆಕ್ಟರ್ನ ಪಾಸಿಟಿವ್ ಪಾಯಿಂಟ್ಗೆ ಜಂಪರ್ ಹಾಕಿ, ಸರಿನಾ? ಸೊ ಇದೇ ರೀತಿ ಶಾರ್ಟ್ಸ್ ಮತ್ತು ರೀಲ್ಸ್ ವೀಡಿಯೋಸನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.